ಹೆಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ನಾನು ಮಲ್ಕಿತ್ ಮಾತಾಡ್ತಾ ಇದ್ದೀನಿ. ಇವತ್ತು ನಮಗೆ ಲಾಸ್ಟ್ ಇಂಟರ್ನಲ್ಸು, ಸೊ ಅದಕ್ಕೆ ಎಲ್ಲ ಪೇಪರ್ಸ್ ನೋಡ್ತವ್ರೆ. ಇವತ್ತು ನಮಗೆ ಪೇಪರ್ ಕೊಟ್ಟಿರ್ತಾರೆ ನೋಡೋಕ್ಕೆ. ಅದಾದಮೇಲೆ ನಾವು ಅಸೈನ್ಮೆಂಟಲ್ಲೆಲ್ಲ ಪೇಪರಿಗೆ ಕೊಡ್ತೀವಿ ನಮ್ಮ ಬರ್ದಿರೋದು. ಆಮೇಲೆ ಈ ಹುಡುಗಿ ನೋಡಿ ಹೆಂಗಾಡ್ತಾಳೆ. ಅವಾಗ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲ. ಆಮೇಲೆ ನಾನು ನಮ್ಮ ಮನೆಗೆ ಹೊರಡ್ತೀನಿ. ಫಸ್ಟು ಗ್ಯಾಸ್ ಬಂಕ್ ಹೋಗಿ ಗ್ಯಾಸ್ ಹಾಕ್ಸ್ಕೊಂಡು, ನೋಡಿ ಇವ್ರು ನಮ್ಮ ಕ್ಲಾಸ್ಮೇಟ್ಸು ಆಟೋಲ್ಲಿ ಕೂತಿದ್ದಾರೆ, ಹಂಗೆ ಅಲ್ಲಿ ಬಸ್ ಸ್ಟಾಪ್ ಹತ್ರ ಬಿಡು ಅಂದರು. ಅದಕ್ಕೆ ಆಮೇಲೆ ನಾನು ಫಸ್ಟ್ ಬಾಡಿಗೆ ಹೋಗ್ತೀನಿ ಸುರಾನ ಕಾಲೇಜ್ಗೆ. ಸುರಾನ ಕಾಲೇಜಿಂದ ಮತ್ತೆ ಬಸವನಗುಡಿ ಆದಮೇಲೆ ಆರ್ಡ್ರಿಗೋಸ್ಕರ ಕಾಯ್ತಾ ಇರ್ತೀನಿ. ಆರ್ಡ್ರ್ ಸಿಗಲ್ಲ. ಆದಮೇಲೆ ಬ್ಯಾಂಕ್ ಕಾಲೋನಿಗೆ ಹೋಗ್ತೀನಿ. ಬ್ಯಾಂಕ್ ಕಾಲೋನಿಲಿ ನೋಡಿದ್ರೆ ಪಾಪ ಯಾರೋ ಚಿಕ್ಕ ಹುಡುಗ ಹೊಸ ಆಟೋನ್ ಬಿದ್ಬಿಟ್ಟವನೆ. ಅವನಿಗೆ ಪಾಪ ಅಪ್ಪ ಅಮ್ಮನೂ ಇಲ್ವಂತೆ. ಆಮೇಲೆ ಪಾಪ ಚಿಕ್ಕ ಹುಡುಗ ಬಿಟ್ಬಿಡೋಣ ಅಂದ್ಬಿಟ್ಟು ಅಣ್ಣ ಬಿಟ್ಬಿಟ್ರು. ಆಮೇಲೆ ನಾನು ಇನ್ನೊಂದು ಬಾಡಿಗೆ ಹೊಡೆದು ಸೀದಾ ನಮ್ಮ ಮನೆಗೆ ಬರ್ತೀನಿ. ನಮ್ಮ ಮನೆ ಹತ್ರ ಬಂದು ನೋಡಿದ್ರೆ ಹರ್ಷ ರೋಡಲ್ಲೇ ಡಿಚ್ ಹೊಡಿತಾ ಇರ್ತಾನೆ, ಯಾಕಂತ ಗೊತ್ತಿಲ್ಲ. ಆಮೇಲೆ ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ನಾವು ಪಾರ್ಕ್ ಹೋಗ್ತೀವಿ. ಇಲ್ಲೇ ನಮ್ಮ ಏರಿಯಾ ಹತ್ರ ಇರೋದು ಪಾರ್ಕ್ ಹೋಗ್ಬಿಟ್ಟು ಸ್ವಲ್ಪ ಮಾತಾಡ್ಕೊಂಡು ಮತ್ತೆ ಅಲ್ಲಿಂದ ಇವರೇನೋ ಸ್ನ್ಯಾಪ್ ಹಿಡಿತಾಯಿದ್ರು ಫೋನಲ್ಲಿ. ಸ್ನ್ಯಾಪೆಲ್ಲ ಹಿಡ್ಕೊಂಡು ಅಲ್ಲಿಂದ ಸೀದಾ PS ಕಾಲೇಜ್ ಫುಡ್ ಸ್ಟ್ರೀಟ್ ಹತ್ರ ಹೋಗ್ತೀವಿ. ಇದೇ ನಮ್ಮ ರೆಗ್ಯುಲರ್ ಅಡ್ಡ. ಆಮೇಲೆ ಅಲ್ಲಿಂದ ಮತ್ತೆ ನಾವು ಇಲ್ಲಿ ಪ್ರಸಾದ ಕೊಡ್ತಾ ಇರ್ತಾರೆ ಹೊಸಕೆರಳ್ಳಿಲಿ, ಅದೆಲ್ಲ. ಈ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮಾಡಿ, ಆಮೇಲೆ ವೈರಲ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಫಾಲೋ ಮಾಡ್ಕೊಳ್ಳಿ, ತುಂಬ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ.